ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹೀನಾ ವ್ಲಾಗ್ಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿ. ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ, ಒಗ್ಗರಣೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸು. ಮಂಡಾಳ ಒಗ್ಗರಣೆ ನಮ್ಮ ರಾಯಚೂರು ಸೈಡ್ ತುಂಬ ಸ್ಪೆಷಲ್ ಈ ಬ್ರೇಕ್ಫಾಸ್ಟು. ನಾವು ವಾರದಲ್ಲಿ ಅಥವಾ 2 ವಾರಕ್ಕೊಮ್ಮಾದರೂ ಈ ಬ್ರೇಕ್ಫಾಸ್ಟ್ ಮಾಡೇ ಮಾಡ್ತೀವಿ. ಅತಿ ಸುಲಭ ಮತ್ತು ಅತಿ ಬೇಗವಾಗಿ ಆಗುವಂಥ ಬ್ರೇಕ್ಫಾಸ್ಟ್ ಅಂದರೆ ಇದೇ ನೋಡಿ ಫ್ರೆಂಡ್ಸ್. ತುಂಬ ಇಷ್ಟ ಆಗುತ್ತೆ. ಮಾಡೋರು ನಾನಾ ರೀತಿಯಲ್ಲಿ ಮಾಡ್ತಾರೆ. ನಾವು ಈ ಥರ ಮಾಡ್ತಾಯಿದ್ವಿ ನೋಡಿ. ಯಾಕೋ ಇವತ್ತು ಮಗ ವೀಡಿಯೋ ಮಾಡ್ತೀನಿ, ನೀವು ಅಡುಗೆ ಮಾಡಿ ಅಂತ ಹೇಳ್ತಾ ಇದ್ದ. ಎಲ್ಲ ರೆಸಿಪಿ ಎಲ್ಲ ಶೂಟ್ ಮಾಡ್ತಾಯಿದ್ದಾನೆ. ಅಂದರೆ ನಾನು ಈ ರೆಸಿಪಿ ಎಲ್ಲ ಹಾಕಿದ್ದಿದೆ. ಇದು ಒಂದು ತಿಂಗಳು ಮಕ್ಕಳ ಕಾಟ ತಡ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ನಾನು ವಾಯ್ಸ್ ರೆಕಾರ್ಡ್ ಕೊಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಯಿದ್ದಾರೆ. ಹಾಗಾಗಿ ಸೆಂಟ್ರೆಲ್ಲ ಸ್ವಲ್ಪ ವಾಯ್ಸ್ ಬ್ರೇಕ್ ಬರ್ತಾ ಇದೆ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. 5 ನಿಮಿಷ ಕೂಡ ರೆಸ್ಟ್ ಇಲ್ಲ ಫ್ರೆಂಡ್ಸ್. ಬಾಯಿಗೆ ಅಂತ ಪರೇ ಆಟ ಆಡ್ತಾರೆ. ಏನು ಆಟ ಆಡ್ತಾರೋ ಈ ಬಿಸಿಲಿಗಂಕರು ಸಿಕ್ಕಾಪಟ್ಟೆ ಜಳ ಆಗ್ತಾರೆ. ಇದೊಂದು ಇಲ್ಲೇ ಹಸಿರು ಮೆಣಸಿನ್ಕಾಯಿ ತುಂಬ ಸಪ್ಪೆ ಇದೆ. ಅದರ ಸಲುವಾಗಿ ನಾನು ಹಚ್ಚ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಎರಡೂ ಕೂಡ ಮಿಕ್ಸ್ ಮಾಡಿ ಹಾಕಿದರೆ ತುಂಬ ಟೇಸ್ಟಾಗಿ ಬರುತ್ತೆ. ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋರು ಇದನ್ನು ಹಾಕಬೇಡಿ, ಸ್ಕಿಪ್ ಮಾಡಬಹುದು. ರುಚಿ ನೋಡಿ ಒಂದು ಸಲ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಇಲ್ಲೇ ಹುಣಸೆ ಹಣ್ಣಿಂದು ಜ್ಯೂಸ್ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಹಸಿರು ಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಟ್ರೆ ಮಕ್ಕಳ ಬಾಯಲ್ಲಿ ಹೋಗ್ತಾ ಇದ್ದೆ. ನಾನು ಸ್ವಲ್ಪ ಉದ್ದುದಾಗಿ ಹೆಚ್ಚೋದು. ಹಾಗೆ ಸ್ವಲ್ಪ ಬಿಸಿಯಾದ ಮತ್ತು ಬಿಸಿ ಮಾಡಿ ಇಟ್ಟಿರ್ತೀವಲ್ವ, ಅದು ತಣ್ಣಗಾದ ಹಾಲು ಕೂಡ ಹಾಕ್ಬೋದು. ನಾವಿಲ್ಲಿ ಒಗ್ಗರಣೆ ತುಂಬ ಸ್ಮೂತಾಗಿ ಆಗುತ್ತೆ ಅನ್ನೋಕ್ಕೆ ಮತ್ತು ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಅನ್ನೋಕ್ಕೆ 1 ಕಪ್ಪಷ್ಟು ಹಾಲು ಹಾಕಿದ್ದೆ ನಾನು. ಹಾಲು ಹಾಕಿದರೆ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಮಾಡೋರು ನಾನಾ ರೀತಿ ಮತ್ತು ನಾನಾ ಸ್ಟೈಲಿಂದ ಮಾಡ್ತಾರೆ. ಈ ಸೈಡ್ ನೋಡಿ ಮಂಡಾಳೆಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಬಿಸಿಲಿದೆ ಅಲ್ವಾ, ಅದ್ರ ಸಲುವಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ. ಮಳೆಗಾಲದಲ್ಲೇ ಸ್ವಲ್ಪ ಸ್ಮೂತಾಗಿ ಹೋಗ್ಬಿಡುತ್ತೆ ಅವು ಗಾಳಿಗೆಲ್ಲ. ಹಾಗೆ ಇಲ್ಲಿ ಹೊರಗಡೆ ಯಾರೆಲ್ಲ ಏನೇನು ಮಾಡ್ತಾಯಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಅಂದರೆ ಇವರು ಏನು ಟಿಫನ್ ಮಾಡಿದ್ದೀಯ ಅಂತ ಕೇಳಿದ್ರು ಅಲ್ಫಿಯಾ. ನಾನು ಉಪ್ಪಿಟ್ಟು ಅಂತ ಹೇಳಿದೆ. ಅದಕ್ಕೆ ಉಪ್ಪಿಟ್ಟೇ ಮಾಡ್ತಾ ಇರ್ಬೋದು ಅಂತ ಅವಳ ಮುಖ ನೋಡಿ ಉಪ್ಪನಾಗಿ ಕುಂತಿದ್ದಾಳೆ. ಆಕೆಗೆ ಉಪ್ಪಿಟ್ಟು ಇಷ್ಟ ಇಲ್ಲ ಫ್ರೆಂಡ್ಸ್. ನಾನು ಇದು ಮಾಡ್ತಾಯಿದ್ದೀನಿ ಅಂತ ಬಂದು ನೋಡಲೇ ಇಲ್ಲ ಅವಳು. ಉಪ್ಪಿಟ್ಟೇ ಮಾಡ್ತಾಯಿದ್ದಾರೆ ಇವರು, ನಾನು ಉಪ್ಪಿಟ್ಟು ತಿನ್ನೋದೇ ಇಲ್ಲ ಅಂತ ಹಠ ಹಿಡಿದು ಕುಂತಿದ್ದಾಳೆ. ನಾನು ಅವಳಿಗೆ ಸರ್ಪ್ರೈಸ್ ಕೊಡಬೇಕಂತ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾನು ಹಂಗೆ ಏನಾದರೂ ಏನು ಅಡುಗೆ ಮಾಡ್ತಾ ಉಪ್ಪಿಟ್ಟು ಅಂದ್ಕೂಡಲೇ ಆಯಿತು. ಕಿಚನ್ ರೂಮಲ್ಲಿ ಮತ್ತೆ ತಲೆ ಹಾಕಿ ಕೂಡ ನೋಡೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ಲಿ ಸಿಟ್ಟಾಗಿ ಕೂಡ್ತಾಳೆ. ಈ ಥರ ಎಲ್ಲ ಕ್ಲೀನಾಗಿ ನೀರಲ್ಲಿ ಸ್ವಲ್ಪ ಸ್ಮೂತ್ ಆಗೋ ಥರ ನೆನೆಸಿಬಿಟ್ಟು ತೆಗೆದ್ರೆ ಇಲ್ಲೇ ಸ್ಮೂತ್ ಆಗ್ತವೆ. ನೀವು ಹಾಲು ಹಾಕೋದು ಎದಕ್ಕೆ ಅಂತ ಕೇಳ್ಬೋದು. ಹಾಲು ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನೋ ಸಲುವಾಗಿ ಹಾಕ್ತೀವಿ. ರಾಯಚೂರಲ್ಲಂಕರು ಹಾಲು ಹಾಕದೆ ಮಾಡೋದೇ ಇಲ್ಲ ರಾಯಚೂರು ಸೈಡ್. ನಾವು ಒಬ್ಬೊಬ್ಬರು ಸ್ಕಿಪ್ ಮಾಡೋರು ಮಾಡ್ತಾರೆ. ಈ ಥರ ಎಲ್ಲ ಕ್ಲೀನ್ ಮಾಡಿ ಒಂದು ಕವರಲ್ಲಿ ಇಟ್ಟಿದ್ದೆ ನಾನು ಬೆಳಗ್ಗೆನೇ. ಈಗ ಅದೇ ಡೈರೆಕ್ಟ್ರಾಗಿ ನೆನೆಸಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದು ವಾರದಿಂದ ಹುಷಾರಿಲ್ಲಾದ ಕಾರಣ ಏನು ಕೆಲಸ ಮಾಡಿಲ್ಲ, ಜಾಸ್ತಿ ಏನು ಅಡುಗೆ ಕೂಡ ಮಾಡಿಲ್ಲ. ಬರೀ ರೈಸು ಸಾಂಬಾರು ಈ ಥರನೇ ಮಾಡಿ ಕೊಟ್ಟಿದ್ದೆ. ಯಾಕಂದರೆ ನಿಲ್ಲೋಕ್ಕೂ ಆಗ್ತಾಯಿದ್ದಿಲ್ಲ, ಅಷ್ಟು ತಲೆಯೆಲ್ಲ ನೋಯ್ತಾಯಿತ್ತು. ಅದ್ರ ಸಲುವಾಗಿ ಸ್ವಲ್ಪ ಕಿಚನ್ ರೂಮಿಗೆ ಬಾಯ್ ಹೇಳಿದ್ದೆ. ಹಾಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮಾಡೋಳು, ಬೆಳಗ್ಗೆ ಸಂಜೆ ಅಷ್ಟೇ ಮಾಡಿದ್ದೆ. ಒಂದು 4-5 ದಿನ ಅಂತೂ ತುಂಬ ಸುಸ್ತಾಗಿತ್ತು. ಈ ಬಿಸಿಲಿಗಾಗುತ್ತೆ ಅನಿಸುತ್ತೆ. ನೆಲ್ಲಿರ್ತಾವಲ್ವ ಫ್ರೆಂಡ್ಸು, ಒಂದೊಂದು ಕಣ್ಣು ತಪ್ಪಿ ಬಂದಿರ್ತವೆ. ಅದಕ್ಕೆ ನೋಡ್ತಾ ಇದ್ದೆ. ನೋಡಿ ಎಷ್ಟು ತೆಗೆದ್ರೆ ಅದಕ್ಕೆ ನೆನೆಸಿರ್ತವಲ್ಲ ಚೆನ್ನಾಗಿ ಬಿಡಿ ಬಂದುಬಿಡುತ್ತೆ ಅದು. ಹಾಗೆ ಈ ಕಡೆ ಗೊಜ್ಜೆಲ್ಲ ರೆಡಿ ಆಯ್ತು ನೋಡಿ. ಎಣ್ಣೆ ಚೆನ್ನಾಗಿ ಬಿಟ್ಟಿದೆ.
ಬಿಸಿ ಇರುವಾಗಲೇ ತಿನ್ನಬೇಕು ಫ್ರೆಂಡ್ಸ್. ಇದ್ರ ಜೊತೆ ಮಿರ್ಚಿ ಬಜ್ಜಿ ಇದ್ದರೆ ಇನ್ನೂ ಸಖತ್ತಾಗಿರುತ್ತೆ. ತುಂಬ ಈಸಿಯಾದ ಮೆಥಡಲ್ಲಿ ಮಾಡ್ಕೋಬಹುದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಪೋರ್ಟ್ ಮಾಡಿ. ಫಸ್ಟ್ ನೀಟಾಗಿ ಕಲಿಸ್ಕೊಂಡ್ಬಿಟ್ರೆ ಆಮೇಲೆ ಈಸಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಗೊಜ್ಜು ಎಲ್ಲ ಅನ್ನೋದು. ನೋಡಿ ಇನ್ನೂ ಮಸಾಲೆ ಉಳಿಸಿದ್ದೀನಿ ನಾನು, ಈಗ ಹಾಕ್ತೀನಿ ಎಲ್ಲವಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ವೀಡಿಯೋಸ್ ಎಲ್ಲ ಸ್ಟಾಪ್ ಆಗಿದ್ದು ಫ್ರೆಂಡ್ಸ್ 2-3 ದಿನದಿಂದ. ಅದೇ ಹೇಳ್ತಾ ಇದ್ದೀನಲ್ವ, ಜಾಸ್ತಿ ವೀಡಿಯೋಸೇ ಹಾಕೋಕ್ಕಾಗಲಿಲ್ಲ, ಅಷ್ಟು ಸ್ವಲ್ಪ ಹುಷಾರಿಲ್ಲದ ಕಾರಣ. ನೋಡಿ ಎಲ್ಲ ಗೊಜ್ಜು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಸಿ ಕೊತ್ತಂಬರಿ ಇದ್ದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇದು ಮಂಡಕ್ಕಿ ಸೂಸ್ಲಾ. ನೋಡಿ ಪುಟಾಣಿ ಹಿಟ್ಟು ಕೂಡ ಮಿಕ್ಸಿಗೆ ಹಾಕಿ ಇಟ್ಟಿದ್ದೆ, ಅದೇ ಹಾಕ್ತಾಯಿದ್ದೀನಿ. ನೋಡಿ ಇದು ಒಂದು ಹೈಲೈಟ್ ಅಂತ ಹೇಳ್ಬೋದು. ಈ ಹಿಟ್ಟು ಹಾಕಿದರೆ ತುಂಬ ಸ್ಮೂತಾಗಿ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಈ ಥರ ಎಲ್ಲ ಹುರ್ಗಡ್ಲೆ ಪುಡಿ ಹಿಟ್ಟು ಹಾಕ್ತಾಯಿದ್ದೀನಿ. ಬಿಸಿ ಇರುವಾಗಲೇ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ, ನಾನು ಮಾಡ್ತಾಯಿದ್ದೆ. ಇವನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಅಂತ ಹೇಳೋದಕ್ಕೆ ವೀಡಿಯೋ ಹಾಕಿದ್ದೀನಿ. 9 ನಿಮಿಷದ ವೀಡಿಯೋ ಎಡಿಟ್ ಮಾಡೋಷ್ಟರೊಳಗೆ ಒಂದು 9 ದಿನ ಆದಂಗೆ ಆಗ್ತಾಯಿದೆ ನೋಡಿ. ಅಷ್ಟೊಂದು ಜಳ, ಅಷ್ಟೊಂದು ಕೀಟ್ಲೆ ಮನೆಯಲ್ಲಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಕುಂತಿದ್ದೀನಿ ನೋಡಿ. ತುಂಬ ದಿನ ಆದಮೇಲೆ ಮಧ್ಯಾಹ್ನದ ಅಡುಗೆ ಶುರು ಮಾಡಬೇಕು ಅಂತ. ಹಾಗೆ ಅಲ್ಲಿ ಸ್ವಲ್ಪ ಟಿ ವಿ ಸೌಂಡ್ ಬರೋದ್ರಿಂದ ನಾನು ಮತ್ತೆ ಇಲ್ಲಿ ವಾಯ್ಸ್ ರೆಕಾರ್ಡೇ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಿ. ಅದೇ ಹೇಳ್ತಾಯಿದ್ದೆ, ಬೆಳಗ್ಗೆ ಒಗ್ಗರಣೆ ನಾಷ್ಟ ಆಯಿತು. ಈಗ ಮಧ್ಯಾಹ್ನದ ಏನು ಅಡುಗೆ ಮಾಡಬೇಕಂದ್ರೆ ಬೇಳೆ ಸಾರು ಮತ್ತು ಅನ್ನ ಮಾಡಿದರೆ ಆಯಿತು ಅಂತ ಮಾಡಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಸ್ವಲ್ಪ ಕುಂತಲ್ಲೇ ತಂದು ಕೊಡ್ತಾ ಇದ್ದಾರೆ. ಕಾಲೆಲ್ಲ ತುಂಬ ಶೇಕ್ ಆಗ್ತಾಯಿದೆ, ಸ್ವಲ್ಪ ಜ್ವರ ಇರೋದ ಕಾರಣ. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಂಡು ಕುಂತಲ್ಲೆಲ್ಲ ಮಾಡ್ಕೊಂಡು ಹೋಗಿ ಕುಕ್ಕರಲ್ಲಿ ಬೇಳೆ ಇಟ್ಟು ಬಂದರೆ ಆಗೋಗುತ್ತೆ ಅಂತ. ಇಲ್ಲಿ ನೋಡಿ ಬೇಳೆ ತೊಂಬಂದರೆ ಅದರ ಜೊತೆ ಎಲ್ಲ ಆಟ ಆಡ್ತಾಯಿದ್ದಾಳೆ. ನಮ್ಮ ಬೇಸಿಗೆ ರಜೆ ಅಂಕರು ತುಂಬ ಕಷ್ಟಕರವಾಗಿ ಹೋಗ್ತಾಯಿದೆ, ಯಾಕಂದರೆ ಮಾತೇ ಕೇಳ್ತಾ ಇಲ್ಲ. ಬರೀ ಯಾವಾಗ ನೋಡ್ರು ಆಟ 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 ಆಟನೇ ಆಡೋದು. ಮುಕ್ತಿ ಸುಂದರಿ ನೋಡಿ ತಲೆನೇ ಬಾಚಿಕೊಂಡಿಲ್ಲ ಬೆಳಗ್ಗೆಯಿಂದ. ಈ ಕಡೆ ಎಲ್ಲ ಸ್ವಲ್ಪ ಹೀರೆಕಾಯಿದು ಅದು ಕೂಡ ಸ್ವಲ್ಪ ಪಲ್ಯ ಮಾಡಿ 4 ಬಿಸಿ ರೊಟ್ಟಿ ಮಾಡಿದ್ರೆ ಆಯಿತು ಅಂತ ಎಲ್ಲ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಇನ್ನೂ ಈಗ 11 ಗಂಟೆ ಆಗಿತ್ತು ಟೈಮು. ಅದ್ರ ಸಲುವಾಗಿ ಇನ್ನೂ ಮಧ್ಯಾಹ್ನ ಊಟಕ್ಕೆ ತುಂಬ ಟೈಮ್ ಇದೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಸ್ವಲ್ಪ ಪಾತ್ರೆ ಇದ್ದಾವೆ, ಅವೆಲ್ಲ ತೊಳ್ಕೊಂಡು ಬರ್ತೀನಿ ಅಂತ ಹೋದ್ಲು. ಜಾಸ್ತಿ ಕೆಲಸನೇ ಹಚ್ಚೋದಿಲ್ಲ, ಅಪರೂಪಕ್ಕೆ ಕೆಲಸ ಮಾಡ್ತಾಯಿದ್ದಾಳೆ. ಅದು ಕೂಡ ನೋಡಿ ಎಷ್ಟು ಸ್ಲೋ ಆಗಿ ಮಾಡ್ತಾಯಿದ್ದಾಳೆ. ಅಷ್ಟಾದರೂ ಸ್ವಲ್ಪ ಹುಷಾರಿಲ್ಲ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದೊಂದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಹಾಗೆ ಯಾರೆಲ್ಲ ಈ ವಿಡಿಯೋ ಫುಲ್ ನೋಡಿದ್ದೀರಲ್ಲ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಓಕೆ ಬಾಯ್.